ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಇವತ್ತು ಎನ್ಡಿಎ ಮೈತ್ರಿಕೂಟದ ಸಭೆಯಾಯಿತು. ಸಭೆಯ ಬಳಿಕ ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ನರೇಂದ್ರ ಮೋದಿ ಮತ್ತವರ ಮಿತ್ರ ಪಕ್ಷಗಳ ನಾಯಕರು ರಾಷ್ಟ್ರಪತಿಗಳನ್ನು ಭೇಟಿಯಾಗಿದ್ದಾರೆ ಮತ್ತು ಸರ್ಕಾರ ರಚನೆಯ ಹಕ್ಕು ಮಂಡನೆ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಗಳನ್ನು. ರಾಷ್ಟ್ರಪತಿ ಭವನಕ್ಕೆ ತೆರಳುತ್ತಾ ಇರುವಂಥ ದೃಶ್ಯ. ಎನ್ಡಿಎ ಮೈತ್ರಿಕೂಟದ ಪ್ರಮುಖ ನಾಯಕರು ಕೂಡ ನರೇಂದ್ರ ಮೋದಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಇದಾದ ನಂತರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಮುಹೂರ್ತ ನಿಗದಿಯಾಗುತ್ತೆ. ಅಫಿಷಿಯಲಿ ಅಂದರೆ ಅಧಿಕೃತವಾಗಿ ಮುಹೂರ್ತ ನಿಗದಿಯಾಗುತ್ತೆ. ಅಂದರೆ ಇವತ್ತು ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಆದ ನಂತರ ರಾಷ್ಟ್ರಪತಿಗಳು ಕನ್ವಿನ್ಸ್ ಆಗಬೇಕು, ಇವರ ಹತ್ರ ನಂಬರ್ಸ್ ಇದೆ ಅನ್ನೋದು ಗೊತ್ತಾಗಬೇಕು. ಇಲ್ಲಂತ ಯಾವುದೇ ಕನ್ಫ್ಯೂಷನ್ ಇಲ್ಲ, ಯಾವುದೇ ಗೊಂದಲಗಳು ಇಲ್ಲದೇ ಇರೋದರಿಂದ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ದಿನಾಂಕ ನಿಗದಿಯಾಗುತ್ತೆ. ರಾಷ್ಟ್ರಪತಿ ಭವನದ ಕಡೆಯಿಂದ ಕಾರ್ಯಕ್ರಮ ಆಯೋಜನೆಯಾಗುತ್ತೆ. ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸೋದಕ್ಕಿದ್ದಾರೆ. ಗೊಂದಲಗಳಿದ್ದಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಕನ್ವಿನ್ಸ್ ಆಗಬೇಕಾಗತ್ತೆ. ಆದರೆ ಇಲ್ಲಿ ಯಾವ ಗೊಂದಲನೂ ಇಲ್ಲ. ಕಾರಣ ಒಂದು, ಬಿಜೆಪಿ 240 ನಂಬರ್ಸ್ ಇದೆ, ಜೊತೆಗೆ ಮಿತ್ರಕೂಟದ 293, ಎನ್ಡಿಎ ಮೈತ್ರಿಕೂಟದ 293. ಎರಡನೇದು, ಇದರಲ್ಲಿ ಯಾರಾದರೂ ಬಿಟ್ಟು ಹೋಗ್ತಾರಾ ಅನ್ನುವಂಥ ಪ್ರಶ್ನೆ, ಅದಕ್ಕೂ ಕೂಡ ಯಾವುದೇ ಅವಕಾಶ ಇಲ್ಲ. ಇವತ್ತು ನಡೆದಂಥ ಸಭೆಯಲ್ಲೇ ಅವರು ಮಿತ್ರ ಪಕ್ಷಗಳು ಅವರಿಗೆ ಪತ್ರವನ್ನು ಕೂಡ ಕೊಟ್ಟಿದ್ದಾವೆ, ಬೆಂಬಲದ ಪತ್ರವನ್ನು ಕೂಡ ಕೊಟ್ಟಿದ್ದಾವೆ. ಅಲ್ಲಿಗೆ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.